ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದು, ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಈ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿಯಾಗಿದೆ. ಆ ಮನಸ್ಥಿತಿಯಿಂದ ಅವ್ರು ಹೊರಗೆ ಬರಬೇಕು. ಇಷ್ಟು ವರ್ಷದ ನಂತರವೂ ಕೂಡ ಸ್ಟೇಟ್ಸ್ಮೆನ್ ತರ ಬಿಹೇವ್ ಮಾಡೋದನ್ನ ಅವ್ರು ಕಲಿಬೇಕಾಗತ್ತೆ. ಈಗ ಇದ್ರಲ್ಲಿ ರಾಜಕಾರಣ ನಮಗೇ ಗೊತ್ತಿರಲ್ಲ. ಈ ನಮ್ಮ ಪಾರ್ಟಿ ಯಾವ ರಾಜ್ಯದಲ್ಲೂ ರಾಜಕಾರಣ ಮಾಡಲ್ಲ. ಕೇರಳದಂತ ಒಂದ್ ಸೀಟ್ ಬರದೇ ಇರೋ ರಾಜ್ಯಕ್ಕೂ ರಾಜಕಾರಣ ಮಾಡಿಲ್ಲ. ಯಾವ ರಾಜ್ಯಕ್ಕೂ ಅನುದಾನನೂ ಕಡಿತ ಮಾಡಿಲ್ಲ. ಆದ್ರೆ ಇವ್ರು ಬೆಳಗ್ಗೆ ಇದ್ರೆ ಕೇಂದ್ರದ ಮೇಲೆ ಆರೋಪ ಹೊರಿಸೋದೇ ಇವರು ಗುರಿ. ಇವರು ಆರ್ಥಿಕ ತಜ್ಞರಲ್ವಾ, ಹಣಕಾಸು ಸಚಿವರಾಗಿದ್ದವರಲ್ವಾ. ಅವ್ರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, 2004ರಿಂದ 2014ರವರೆಗೂ UPA ಸರ್ಕಾರ ಇತ್ತಲ್ಲ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರಲ್ಲ, ಇವರು ಆರ್ಥಿಕ ತಜ್ಞರು, ಅವರು ಆರ್ಥಿಕ ತಜ್ಞರು. ಕರ್ನಾಟಕಕ್ಕೆ ತೆರಿಗೆ ಪಾಲು ಎಷ್ಟು ಕೊಟ್ಟಿದ್ದಾರೆ, ಗ್ರಾಂಟ್ ಎಷ್ಟು ಕೊಟ್ಟಿದ್ದಾರೆ, ಸ್ವಲ್ಪ ಅಂಕಿಅಂಶವನ್ನು ಬಿಡುಗಡೆ ಮಾಡಲಿ. ಅದಕ್ಕಿಂತ ಕಡಿಮೆ ಇದ್ರೆ, ಬಿಜೆಪಿ ಸರ್ಕಾರ ಕೊಟ್ಟಿರೋದು ಅದಕ್ಕಿಂತ ಏನಾದ್ರು ಕಡಿಮೆ ಆಗಿದ್ರೆ ಒಂದ್ ಸೀಟು ನಾವು ನಿಲ್ಲಲ್ಲ, ಅವರಿಗೆ ಬಿಟ್ಕೊಡ್ತೀವಿ. ಇಲ್ಲದೆ ಅವ್ರು ಒಂದ್ ಸೀಟು ಕಂಟೆಸ್ಟ್ ಮಾಡಬಾರ್ದು. ಚಾಲೆಂಜು ರೆಡಿ ಇದ್ದಾರೆ ಅವರು. ಅವ್ರ 10 ವರ್ಷದಲ್ಲಿ ಏನು ಗ್ರಾಂಟು, ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ರಾಜ್ಯಕ್ಕೆ ಕೊಟ್ಟಿದಾರೋ ಅದಕ್ಕಿಂತ 2 ಪಟ್ಟು ನಾವು ಕೊಟ್ಟಿದ್ದೇವೆ, 3 ಪಟ್ಟು ಕೊಟ್ಟಿದ್ದೇವೆ. ಕಡಿಮೆ ಇದ್ರೆ ನಾವು 28ಕ್ಕೆ 28 ವಾಕಓವರ್ ಮಾಡ್ತೀವಿ, ಒಂದೂ ಕಂಟೆಸ್ಟ್ ಮಾಡಲ್ಲ. ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಈ ಸವಾಲ್ ಸ್ವೀಕಾರ ಮಾಡ್ತಾರ, ಅವ್ರ ಪಾರ್ಟಿ ಸ್ವೀಕಾರ ಮಾಡುತ್ತಾ? ಅಂದ್ರೆ ನಾವು 2-3 ಪಟ್ಟು ಮೋದಿಯವರು ಕೊಟ್ಟು ಕೂಡ ಕರ್ನಾಟಕಕ್ಕೆ ಅನ್ಯಾಯ, ಕರ್ನಾಟಕಕ್ಕೆ ಅನ್ಯಾಯ ಅಂದ್ರೆ ಗೋಬೆಲ್ ಸಿದ್ಧಾಂತ ಇದು. 1000 ಬಾರಿ ಸುಳ್ಳನ್ನು ಮತ್ತೆ 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 ಹೇಳಿದ್ರೆ ಸುಳ್ಳೇ ಸತ್ಯ ಆಗುತ್ತೆ ಅನ್ನುವಂತ ಗೋಬೆಲ್ ಅನುಯಾಯಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇಂದ್ರದ ಮೇಲೆ ಆರೋಪ ಹೊರಿಸೋದು ಒಂದು ಗೋಬೆಲ್ ಸಿದ್ಧಾಂತದ ಅನುಯಾಯಿಯಾಗಿ ಅವ್ರು ಮಾಡ್ತಿರೋದು. ಈಸ್ ಎ ಫಾಲೋವರ್ ಆಫ್ ಗೋಬೆಲ್, ಅದಕ್ಕೆ ಮಾಡ್ತಿರೋದು, ಅಷ್ಟೇ ಮಾಡ್ತಿರೋದು, ಇನ್ನೇನೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.